ಬಲ್ರಿ ಇನ್ಸೂರೆನ್ಸ್ ಹಿಂದೆ ಹೋಗ್ಬೇಡ್ರಿ, ನಿಮ್ಮದೇ ಕೆಲಸ ಹೇಳ್ರಿ. ನೀವು ಯಾರು ಹೇಳಿದ್ರಿ ಯಾವ ಕಂಪನಿ ಸ್ವಯಂ ಆಗದೆ ಇರುತ್ತೆ. ಡಾಕ್ಯುಮೆಂಟ್ಸ್ ನಾಳೆಯಿಂದಲೇ ಶುರು ಮಾಡಿದ್ರೆ ಆಗಿಲ್ಲ ಅಥೆಂಟಿಕೇಟೆಡ್ ನೀವು ಮಾಡ್ಕೊಳ್ಳೋದು ಮಾಡ್ಕೊಳ್ಬೋದು. ಅದೇ ನಿಮ್ಮ ಕಂಪ್ನಿಯಲ್ಲಿ ಬರೋಲ್ಲ. ಕೊಡೋದಕ್ಕೆ ನೀವು ಕೊಡೋಂಗಿದ್ರೆ ಕೊಡಿ, ಇಲ್ಲ ಅಂದರೆ ಜಲ್ದಿ ಅವ್ರ ಹತ್ರ ಡಾಕ್ಯುಮೆಂಟ್ ಇಸ್ಕೊಂಡು ನೀವು ಸರ್ವ್ ಮಾಡೋದು ಮಾಡ್ತೀವಿ. ಇಮ್ಮಿಡಿಯೇಟಾಗಿ ಕೊಡಬೇಕು, ಗೋಯಿಂಗ್ ಆಗದೆ ಇರುತ್ತೆ. ಆಮೇಲೆ ಬೆಳೆ ಪರಿಹಾರದ್ದು ಬೆಳೆ ಹೋಗಿರೋದಕ್ಕೆ ಯಾರು ರೈತರು ಕಟ್ಟಿದ್ದಾರೆ 20% ಕಟ್ಟಿದ್ದಾರೆ ಅವ್ರಿಗೆ ಕೊಡಬೇಕಾದ್ದು. ನೀವು ಇಮ್ಮಿಡಿಯೇಟಾಗಿ ಇವ್ರ ಹತ್ರ ರಿಪೋರ್ಟ್ ತಗೊಂಡು ಅದನ್ನು ಕೊಡಬೇಕು. ಇವೆರಡು ಈಗ ಆದಮೇಲೆ NDRF ಗೈಡ್ಲೈನ್ಸ್ ನಾವು ಕಳಿಸ್ತೀವಿ. ಇದೆಲ್ಲ ಆವಾಗ ಡಾಟ್ ಡಿಕ್ಲೇರ್ ಮಾಡಿ ಮತ್ತೆ ಪರಿಹಾರ ಇಮಿಡಿಯೇಟಾಗಿ ನೀವು ಕೆಲಸ ಮಾಡಬೇಕು. ಫಸ್ಟು ಮೊದಲನೇ ಪರಿಹಾರನ ಮೇಡಮ್, ಬೆಳೆ ಪರಿಹಾರನ ಫಸ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡೋದನ್ನು ಸರಿಯಲ್ಲಪ್ಪ. ರೂಲ್ ಇದೆ ತಾನೇ? ಹೌದೌದು, ರೂಲ್ ಗೊತ್ತಾನೆ. ಹೌದು, ಕೊಡಿ ಫಸ್ಟು. ಸರಿ, ಫಸ್ಟ್ ಕೊಟ್ಬಿಡಿ ರೈತರಿಗೆ. ಆಮೇಲೆ NDRF ಗೈಡ್ಲೈನ್ಸ್ ಪ್ರಕಾರ ಸೆಂಟ್ರಲ್ಲಿ ಕಳಿಸಿ, ಸೆಂಟ್ರಲ್ಲಿಂದ ಬಂದು ಮತ್ತೆ ಒಂದು ರೌಂಡು ರೈತರಿಗೆ ಸರಿ ಉಳಿಸ್ಕೊಳ್ಳೇಬೇಕು.